ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್. ಇವಳು ನನ್ನ ಫ್ರೆಂಡ್ ಸುಭಾಷಿಣಿ ಅಂತ. ನಾವು ಸ್ವೀಟ್ ಆ್ಯಂಡ್ ಸಿಂಪಲ್ಲಾಗಿ ಸುಬ್ಬಿ ಅಂತ ಕರಿತೀವಿ. ಈ ಸುಬ್ಬಿದು ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನನ್ನ ಬೆಸ್ಟ್ ಫ್ರೆಂಡು ಸ್ಪೆಷಲ್ ಡೇನ ನಾನು ನಿಮ್ಮ ಹತ್ರ ಎಲ್ಲ ಜರ್ನಿನ ಶೇರ್ ಮಾಡ್ಕೊತೀವಿ. ಸ್ಪೆಷಲ್ ಡೇ ಏನಕ್ಕಪ್ಪ ಅಂದರೆ ಇವತ್ತು ಅವಳು ಸೈಟ್ ರಿಜಿಸ್ಟರ್ ಆಗ್ತಿತ್ತು. ಮೈಸೂರಲ್ಲಿ ಸೈಟ್ ತೊಗೊಂಡಿದ್ದಾಳೆ ಅವಳು. ಅದು ರಿಜಿಸ್ಟ್ರೇಷನ್ ಇತ್ತು. 2 months ಹಿಂದೆ ನಾವು ತುಂಬ ಹುಡುಕಿ ಎಲ್ಲ ಮಾಡಿ ಸೈಟ್ ತೊಗೊಂಡಿದ್ವಿ, ಆದರೆ ರಿಜಿಸ್ಟರ್ ಆಗಿರಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮೂಡಾ ಸೈಟ್ ರಿಜಿಸ್ಟ್ರೇಷನ್ ಹೋಲ್ಡಲ್ಲಿತ್ತು. ಈಗ ಎಲ್ಲ ಓಪನ್ ಆಗ್ತಿದೆ. ಸೊ ಇವತ್ತು ರಿಜಿಸ್ಟ್ರೇಷನ್ ಕರೆದಿರೋದ್ರಿಂದ ಇವತ್ತು ಬೆಳಗ್ಗೆ ಬೇಗ ಬಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ನಾವು ಮುಗಿಸಿದ್ವಿ. ತುಂಬಾ ರಶ್ ಇತ್ತಪ್ಪ ರಿಜಿಸ್ಟ್ರೇಷನ್ ಆಫೀಸು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಆದರೆ ಬೇಗನೆ ಪ್ರೋಸೆಸ್ ಆಯಿತು. ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಬೆಳಗಿಂದ ಏನು ಆ ಕಡೆ ಎಲ್ಲೋ ಹೋಗಿರ್ನಿಲ್ವಲ್ಲ, ಸೊ ಅದಕ್ಕೆ ಅಂತ ಒಂದು ಸ್ವಲ್ಪ ಕುಡಿಯೋಣ, ಏನಾದರೂ ತೊಗೊಳ್ಳೋಣ ಸ್ನ್ಯಾಕ್ಸ್ ಥರ ಅಂದ್ಬಿಟ್ಟು ಇಲ್ಲಿ ಕಣ್ಣನ್ ಬೇಕ್ರಿಗೆ ಬಂದಿದ್ವಿ. ಕಣ್ಣನ್ ಬೇಕ್ರಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿಯನ್ಸ್ಗೆ ಗೊತ್ತು. ಆ್ಯಕ್ಚುಲಿ ಕಣ್ಣನ್ ಬೇಕ್ರಿದು ಮ್ಯಾಂಗೋ ಸೀಸನ್ಲಿ ಮ್ಯಾಂಗೋ ಮಿಲ್ಕ್ ಶೇಕು ಸಖತ್ ಫೇಮಸ್ಸು. ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ಗೆ ತುಂಬ ರಶ್ ಇರುತ್ತೆ. ಈ ಮಿಲ್ಕ್ ಶೇಕ್ನ ನಾವು ಕುಡಿಯೋಣ ಅಂತ ಬಂದ್ವಿ. ಇದನ್ನ ಕುಡ್ಕೊಂಡು ನೆಕ್ಸ್ಟು ಸೈಟ್ ವಿಸಿಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೈಟ್ ಇದ್ದಿದ್ದು ತುಂಬಾ ದೂರ ಇತ್ತು ಈ ಬೇಕ್ರಿಯಿಂದ. ಲೈಕ್ ನಾವು ಅಪೋಸಿಟ್ ಆಫ್ ದಿ ಏರಿಯಾದಲ್ಲಿದ್ವಿ. ಈ ಸೈಟ್ ಇರೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿ. ಸೊ ಅಲ್ಲಿಗೆ ಹೊರಟ್ವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು. ಅರೌಂಡ್ ಲೈಕ್ ಈ ಲಲಿತ್ ಮಹಲ್ ಎಲ್ಲ ಬರುತ್ತಲ್ಲ, ಆ ಕಡೆ ಸೈಡು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಅಂತ. ನಾವು ಸೈಟ್ ಹತ್ರ ಬಂದು ತುಂಬಾ ದಿನ ಆಗಿತ್ತು. ಸೊ ಇವತ್ತು ನಾವು ಸೈಟು ನೋಡ್ದಂಗೆ ಆಗುತ್ತೆ, ಮತ್ತು ನಿಮಗೂ ವಿಡಿಯೋನೂ ಮಾಡ್ದಂಗೆ ಆಗುತ್ತೆ, ತೋರಿಸ್ದಂಗೂ ಆಗುತ್ತೆ ಅಂತ ಇವತ್ತೇ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ಮಳೆ ಹನಿ ಆಗ್ತಾಯಿತ್ತು. ಇಲ್ಲಿ ನೋಡ್ಬೋದು ನೀವು, ಇದು ಲೈಕ್ ಎಲ್ಲ ಕ್ಲಸ್ಟರ್ ಆಫ್ ಲೇಔಟ್ಸ್ ಇದೆ ಇಲ್ಲಿ. KBL, ಗ್ರೀನ್ವುಡ್ಡು ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ KBLಗೆ ಸೇರುತ್ತೆ ಅನಿಸುತ್ತೆ. ಇಲ್ಲಿ ಸಪ್ತಮಾತ್ರಿಕೆನೂ ಬರುತ್ತೆ, ಅದೊಂದು ಸ್ವಲ್ಪ ಕೆಳಗಡೆ ಹೋಗುತ್ತೆ. ನಾವು ಅದನ್ನು ನೋಡಿದ್ವಿ, ಆದರೆ ಅಲ್ಲಿ ತುಂಬ ಮನೆಗಳೇ ಇಲ್ಲ ಸುತ್ತಮುತ್ತ. ಇನ್ನೂ ಒಳಗಡೆ ಇಂಟೀರಿಯರು ಗದ್ದೆ ಎಲ್ಲ ಇದೆ, ಅದಕ್ಕೆ ತುಂಬ ರೇಟ್ ಹೇಳ್ತಾಯಿದ್ರು. ಸೊ ನಾವು ಈ ಕಡೆ ಬಂದಾಗ ಲಕ್ಕಿಲಿ ಇದು ನಮ್ಗೆ ಸಿಕ್ತು. ಸೊ ನಾವು ಒಂದ್ಸತಿ ಬಂದಿದ್ವಿ, ಆದರೆ ನಾನು ಸುಬ್ಬಿ ಬಂದಿದ್ವಿ, ಲೊಕೇಶನ್ ಸರಿಯಾಗಿ ಗೊತ್ತಿಲ್ಲ ಅಂತ ಮತ್ತೆ ನಮ್ಮ ಅಪ್ಪನ ಕರ್ಕೊಂಡು ಬಂದ್ವಿ. ಸೊ ಇಲ್ಲಿಗೆ ನೋಡಿದ್ವಿ, ಬರೋ ಅಷ್ಟೊತ್ತಿಗಾಗಲೇ ಮಳೆ ಜೋರಾಗಿಬಿಟ್ಟಿದೆ. ಸೊ ಲೊಕೇಶನ್ ಕರೆಕ್ಟಾಗಿ ಬಂದಿದ್ದೀವಿ ಇಲ್ಲಿ ಸೈಟ್ ಹತ್ರ. ಚೆನ್ನಾಗಿ ಮಳೆ ಬರ್ತಿದೆ, ಮಳೆ ಸಿಕ್ಕಾಕೊಂಡಿದ್ವಿ. ಸುಬ್ಬಿ ಸೈಟ್ ನೋಡೋಣ ಅಂತ ಬಂದ್ವಿ. ಇದು 20 ಸೈಟು. ನಾರ್ತ್ ಫೇಸಿಂಗ್ ಅಲ್ಲ ಸುಬ್ಬಿ? ನಾರ್ತ್ ಸೌತ್ ಫೇಸ್ ಸೈಟು. 30-40 ಇದೇ ಸೈಟು. ಸೌತ್ ಫೇಸ್ ಸೈಟು. ಇಲ್ಲೇ ಬೆಟ್ಟ ಕಾಣ್ಬೋದು. ಆ ಕಡೆ ಎಲ್ಲ ಲೇಔಟ್ ಇದೆ. ಮಳೆ ಚೆನ್ನಾಗಿ ಬರ್ತಿದೆ. ಬಸ್ ಸುಬ್ಬಿ ನೋಡಿ, ಇಲ್ಲಿ ಆಲ್ರೆಡಿ ಮನೆ ಕಟ್ತಿದ್ದಾರೆ. ಮೆತ್ತಗೆ ನಡ್ಕೊಂಬ ಅಪ್ಪ, ಹೋಗಿರ್ಲಿ ಹೋಗ. ನೋಡು, ನೋಡಿ ಆಗ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಲ್ಲ ಸುಬ್ಬಿ. ನೋಡು, ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಇಲ್ಲೊಂದಿದೆ. ನೀನು ನೋಡು, ನನ್ನ ವಿಡಿಯೋನ ರೆಫರೆನ್ಸ್ಗೆ ಇಟ್ಕೋಬೋದು. ಮುಂದೆ ಸೈಟ್ ಹುಡ್ಕೋದು ಎಲ್ಲಿ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ನಾನು ವಿಡಿಯೋ ನೋಡ್ಕೊಂಡು ಬರ್ಬೋದು ಯಾವ ಸೈಟ್ ಅಂದ್ಕೊಂಡು. ಸೊ ನಿಮ್ಮದು ಇದು 21 ನಂಬರು, 20 ಸ್ವಂತ ತಗೊಂಡವರು ದುಡ್ಡು ಒಂದು 2 ವರ್ಷ ಹೋದ್ಮೇಲೆ ಲಾಭ ಸಿಕ್ಕ ಮಾರಾಕ್ತಾರೆ. ಕೆಲವರು ಮನೆನೇ ಇಷ್ಟಪಟ್ಟು ಮನೆ ಕಟ್ತಾರೆ. ಇಲ್ಲೆಲ್ಲ 3 ವರ್ಷ ಆಗೋದು. ಇಲ್ಲ ಮುಸ್ಲಿಮ್ಸ್ತಾ? ಯಾವುದು? ಅದೇ ಇದು ಶ್ರೀಕಾಂತ್ ಸಪ್ತಮಾತ್ರಿಕೆ ನೋಡಿದ್ವಲ್ಲ, ಸ್ಟಾರ್ಟಿಂಗ್ ಹುಡುಕಿದ್ವಲ್ಲ ಅಲ್ಲೆಲ್ಲ. ಎಷ್ಟು ದೂರ ಹೋದ್ರೂ ಒಂದು ಮನೆ ಕಾಣ್ತೀರ. ಇಲ್ಲ ಆಲ್ರೆಡಿ ಇಲ್ಲೊಂದಿದೆ. ಒಂದು ಚೂರು ಗಾಡಿ ಮೇಲಕ್ಕೆ ಬಂದ್ರೂ ಇಷ್ಟೊಂದು ಮನೆ ಸಿಗುತ್ತೆ. ಮತ್ತು ಅಲ್ಲೇ ಎಲ್ಲ ಮನೆ ಕಟ್ತಿದಾರಲ್ಲ. ಇಲ್ಲೆಲ್ಲ ನೆಕ್ಸ್ಟ್ ಬಸ್ ಫೆಸಿಲಿಟಿ ಎಲ್ಲ ಬಿಡ್ತಾರೆ. KBL ಅವ್ರದ್ದು ಇದು.
ಏನು ಸುಬ್ಬಿ ಆಯಿತು ಸೈಟ್ ತೊಗೊಂಡಿದ್ದಾಯಿತು. ಏನಕ್ಕೆ ಏನಕ್ಕೆ ಸೈಟ್ ತೊಗೊಂಡೆ? ರೀಸನ್ ಹೇಳು. ಮಾಡೋಕ್ಕೆ, ಇಲ್ಲಾಂದರೆ ಬರೋ ದುಡ್ಡೆಲ್ಲ ಹಂಗೆ ಖರ್ಚಾಗಿ ಹೋಗುತ್ತೆ, ಸ್ಯಾಲ್ರಿದೆಲ್ಲ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಅಂತ ತಗೊಂಡೆ. ಮೈಸೂರು ಏನಕ್ಕೆ ಇನ್ವೆಸ್ಟ್ಮೆಂಟ್ಗೆ? ಮೈಸೂರು, ಬ್ಯಾಂಗ್ಳೂರಲ್ಲಿ ಅಷ್ಟು ಯಾರು ಏನೂ ಪರಿಚಯ ಇಲ್ಲ, ಹಿಂಗಿರುತ್ತೆ, ಫ್ರಾಡ್ ಮಾಡಿಬಿಡ್ತಾರೆ, ಗೊತ್ತಾಗಲ್ಲ. ಒಂದು ಸೈಟಲ್ಲೇ ಎಷ್ಟು ಜನದ ಹೆಸರದಲ್ಲಿ ಇರುತ್ತೋ ಅದು ಗೊತ್ತಿರಲ್ಲ ನೀಟಾಗಿ. ಅದಕ್ಕೆ ಇಲ್ಲಿ ವಿಚಾರಿಸ್ಕೊಂಡು ಕಾವ್ಯನಪ್ಪ ಹೆಲ್ಪ್ ಮಾಡಿದ್ರು, ಅಂಕಲ್ ಎಲ್ಲ ನೋಡಿ ಹೇಳ್ಕೊಟ್ರು, ನಾನು ಹಂಗೆ ಇನ್ವೆಸ್ಟ್ ಮಾಡಿದೆ. ಮತ್ತೆ ಇದು ಆ್ಯಕ್ಚುಲಿ KBL ಲೇಔಟ್ ಅಂತ, KBL ಗ್ರೀನ್ ವುಡ್ಸ್ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೀವು ನೋಡ್ತಿರೋಂಗೆ ಇಲ್ಲೆಲ್ಲ ಅದ್ರದ್ದೇ ಇರೋದು ಲೇಔಟ್ಸು. ಆಲ್ಮೋಸ್ಟ್ ಇಲ್ಲೆಲ್ಲ ಮನೆಗಳೆಲ್ಲ ಆಗಿದೆ, 1 2 3 4 ಅಲ್ಲೆಲ್ಲ ಮನೆಗಳಾಗಿದೆ. ಮತ್ತು ಸುಬ್ಬಿ ತೊಗೊಂಡಿರೋ ಸೈಟಲ್ಲೂ ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ ಆಲ್ರೆಡಿ ಪಕ್ಕದಲ್ಲಿ. ಸೊ ಆಲ್ಮೋಸ್ಟ್ ಡೌನ್ ದಿ ಲೈನ್ ಆಫ್ 5 years ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿರುತ್ತೆ. ನಾವು ಇಲ್ಲಿ ನೆಕ್ಸ್ಟ್ ಟೈಮ್ ಇನ್ನೊಂದು 5 years ಬಿಟ್ಕೊಂಡು ಬಂದರೆ ಇಲ್ಲೆಲ್ಲ ಮನೆಗಳಾಗ್ಬಿಟ್ಟಿರುತ್ತೆ, ನಮಗೆ ಕನ್ಫ್ಯೂಸ್ ಆಗುತ್ತೆ ರೂಟು ಬರೋದಕ್ಕೆ. ನಾನು ಕಟ್ಕೊತೀನಿ ಆಫ್ಟರ್ 5 years. ಇಲ್ಲೇ ಕಟ್ಕೊತೀಯಾ? ಆಯ್ತು, ಮದುವೆ ಆದ್ಮೇಲೆ ಇದೇ ಡೈಲಾಗ್ ಇಲ್ಲೇ ಕಟ್ಕೊತೀನಿ ಅಂತ. ನೋಡೋಣ ಎಲ್ಲಿ ಕಟ್ತೀಯಾ, ಎಲ್ಲಿ ಸೆಟ್ಲ್ ಆಗ್ತೀಯಾ. ಮೈ ಹಸ್ಬೆಂಡ್ ಕಟ್ಟ ಬೇಕಾದ್ರೆ ಹತ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಕರೆಕ್ಟಾಗಿ ಚಾಮುಂಡಿ ಬೆಟ್ಟ ಇದೆ, ಅಲ್ಲಿ ದೇವಸ್ಥಾನ ಕಾಣ್ತಿದೆ ಅಲ್ಲಿ. ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ಅಲ್ಲಿ ಕಾಣಿಸುತ್ತೆ ಚಾಮುಂಡಿ ಬೆಟ್ಟ ಕರೆಕ್ಟಾಗಿ ಅಲ್ಲಿ ಇದರಲ್ಲಿ. ಅಂದರೆ ನಿನ್ನ ಸೈಟ್ ಆ ಕಡೆಗೆ ಒಂಚೂರು ಕಾಣುತ್ತೆ. ಅಂದರೆ ಹಿಲ್ ವ್ಯೂ ಸೈಟ್ ನಿಂದು. ರೆಸಾರ್ಟ್ ಮಾಡ್ಬೋದು, ಹಿಲ್ ವ್ಯೂ ರೆಸಾರ್ಟ್ ಅಂದ್ಕೊಂಡು. ರೀಸೇಲ್ದು ಏನಾದರೂ ಯೋಚನೆ ಇದೆಯಾ? ಯಾವಾಗ ಸೆಲ್ ಮಾಡಬೇಕು ಏನು ಆ ಥರ ಏನಾದರೂ? ಇಲ್ಲ, ಆಫ್ಟರ್ 5 years or 10 years. ಫುಲ್ಲಿ ಡೆವಲಪ್ ಆದಮೇಲೆ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಿಂದ ಒಂದು, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಒಂದು 4-5 kilometers ಇರ್ಬೋದು, ಇನ್ನು ಅದಿನ್ನೂ ಕಡಿಮೆನೇ ಇರ್ಬೋದು. ಅಂದರೆ ಇಲ್ಲ, ಅಲ್ಲಿಂದ ಸ್ಟ್ರೈಟ್ ರೋಡ್ ಬಂದರೆ ಇನ್ನೂ ಹತ್ತಿರ ಆಗುತ್ತೆ. ಈಗ ಒಂಚೂರು ಬಳಸ್ಕೊಂಬರ್ಬೇಕು ಸ್ಟ್ರೈಟ್. ಅದು ಓಪನ್ನಲ್ಲೆಲ್ಲ ಒಂದು ಸ್ವಲ್ಪ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಅದೆಲ್ಲ ಓಪನ್ ಮಾಡಿದ್ರೆ ಇದರಿಂದ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಫುಲ್ಲು ಡೆಡ್ ಎಂಡ್ ಇದೆ. ಇದು ಫುಲ್ಲು ಅಲ್ಲಿ ಆ ಲ್ಯಾಂಡ್ನೆಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ನೆಲ್ಲ ಇದು ಮಾಡಿದ್ರೆ ಇದು ಫುಲ್ ಸ್ಟ್ರೈಟ್ ರೋಡ್ ಹೋಗುತ್ತೆ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರಕ್ಕೆ. ಸೊ ಅಲ್ಲಿಂದ ಇದನ್ನು ಈ ಫುಲ್ಲು ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟರೆ ಅಲ್ಲಿಂದ ಒಂದು 3-4 kilometers ಅಷ್ಟೇ ಅನಿಸುತ್ತೆ. ಸೊ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ವಲ್ಲಭಾಯ್ ಪಟೇಲ್ ನಗರಲ್ಲೂ ಸೈಟ್ ರೇಟ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ಇಟ್ಸ್ ಲೈಕ್ ಇದು ಡೆವಲಪಿಂಗ್ ಆಗಿರೋದ್ರಿಂದ ಇದೊಂದು ಬೆಟರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡೋದು. ಇಲ್ಲೇ ಇದೆ ಟೆಂಪಲ್. ಅಂದರೆ ಒಂಚೂರು ಬಳಸ್ಕೊಂಬಂದ್ವಿ ಅನಿಸುತ್ತೆ ಅಲ್ಲ ಸುಬ್ಬಿ? ಒಂಚೂರು ಬಳಸ್ಕೊಂಬಂದ್ವಿ. ಆ ಕಡೆಯಿಂದ ಇದು ಡಬಲ್ ರೋಡು, ಈ ಕಡೆಯಿಂದ ಹಿಂಗೆ ಬಂದ್ವಿ. ಇಲ್ಲಿಲ್ಲ ಹೋಗೋದಕ್ಕೆ ದಾರಿ, ಇಲ್ಲೊಂದು ರೋಡ್ ಮಾಡಬೇಕು ಅನಿಸುತ್ತೆ, ಇಲ್ಲಿಲ್ಲ ಹೋಗೋದಕ್ಕೆ. ಅದೇ ಹೇಳಿಲ್ವ, ಅದು ಓಪನ್ ಆಗಿ ಆ ಕಡೆ ಎಲ್ಲಾದರೂ ಕನೆಕ್ಷನ್ ಕೊಡಬೇಕು ಅವರು, ಕನೆಕ್ಟಿಂಗ್ ರೋಡ್ ಮಾಡಬೇಕು. ಸೊ ಆಗ ಹತ್ರ ಆಗುತ್ತೆ ಇಲ್ಲಿ ಬರೋದಕ್ಕೆ. ಟ್ಯಾಂಕ್ ಬೇರೆ ಇದು, ವಾಟರ್ ಟ್ಯಾಂಕ್ KBL ಅವ್ರದ್ದು. ಎಷ್ಟು ಕಿಲೋಮೀಟರ್ ಇದೆ ವಲ್ಲಭಾಯ್ ಪಟೇಲ್ ನಗರದಿಂದ? ಇದು ಎಷ್ಟು ಕಿಲೋಮೀಟರ್ ಇದೆ ವಲ್ಲಭಾಯ್ ಪಟೇಲ್ ನಗರದಿಂದ? ಇಲ್ಲ, 3 kilometer ಆಗುತ್ತೆ ಅಷ್ಟೇನಾ? 3 kilometer. ನಾನು 4-5 kilometer ಅನ್ಕೊಂಡೆ. ಇಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ. ನೀವು ಇಲ್ಲಿ ಹೋಗ್ತಾ ಲೇಔಟ್ಸ್ ಎಲ್ಲ ನೋಡ್ಬೋದು. ಇಲ್ಲೊಂದು ಲೇಔಟ್ ಇದೆ ನೋಡಿ, ಇದು ಹೋಗ್ತಾ ಆನ್ ದಿ ರೋಡ್ ಆನ್ ದಿ ವೇಲ್ ಸಿಕ್ತು. ಇದು ಅರೌಂಡ್ ಪ್ರೈಸು 4000 ಇದೆ ಸ್ಕ್ವೇರ್ ಫೀಟು, ಅಂದರೆ 4000. ಯಾಕೆ ಅಂದರೆ ಇದು ಕಾಂಕ್ರೀಟ್ ಎಲ್ಲ ಹಾಕಿ ಲಾನ್ ಎಲ್ಲ ಮಾಡಿ ಅಂಡರ್ಗ್ರೌಂಡ್ ಗ್ಯಾಸ್ ಪೈಪ್ಲೈನ್ ಎಲ್ಲ ಕೊಟ್ಟಿದ್ದಾರೆ. ಇದು ಜಸ್ಟ್ ಅಬೌಟ್ 500 meters 1 kilometer ಅಷ್ಟೇ ನಮ್ಮ ಸುಬ್ಬಿ ತೊಗೊಂಡಿರೋ ಸೈಟಿಂದ ದೂರ ಇರೋದು. ಸೊ ಅಷ್ಟಕ್ಕೆ ನೋಡ್ಬೋದು ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂತ. ಏನು ಈ ಬೇಸಿಕ್ ಎಮ್ಯುನಿಟೀಸ್ ಕೊಡ್ತಾರಲ್ಲ ಅದರಿಂದ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಆಲ್ಮೋಸ್ಟ್ ಇವೆರಡು ಎಲ್ಲ ಒಂದೇ ಮೀಟರ್ಸಲ್ಲಿ ಬರುತ್ತೆ, ಕಿಲೋಮೀಟರ್ಸಲ್ಲಿ ಒಂದೇ ಏರಿಯಾದಲ್ಲಿ ಹತ್ರ ಬರುತ್ತೆ. ಸೊ ನಾವು ತುಂಬಾ ಹುಡುಕಬೇಕಾದ್ರೆ ಸೈಟ್ನ ಸಪ್ತಮಾತ್ರಿಕೆ ಎಲ್ಲ ಒಂದು ಮನೆಯೂ ಕಾಣ್ತಿರ್ಲಿಲ್ಲ ಲೊಳ್ಗೆ ಕೆಳಗಡೆ ಹೋದರೆ. ಸೊ ನಮಗೆ ಈ ಸೈಟ್ ಸಿಕ್ಕಿರೋದು ತುಂಬ ಲಕ್ಕಿ ಅನಿಸುತ್ತೆ. ಏನೋ ಹೋಗ್ತಿರ್ಬೇಕಾದ್ರೆ ನೋಡಿ ಅದು ನಂಬರ್ ತೊಗೊಂಡು ಹುಡುಕ್ಬೇಕಾದ್ರೆ ಸಿಕ್ಕಿದ್ದು. ಸೊ ನಾವು ತೊಗೊಳ್ಬೇಕಾದ್ರೆ ಜಸ್ಟ್ ಒಂದು 3 sites ಸಿಕ್ತಷ್ಟೇ. ಅದಕ್ಕೆ ಬೇಗನೆ ಪ್ರೋಸೆಸ್ನ ನಾವು ಕನ್ಫರ್ಮ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ವೆಸ್ಟ್ ಸೈಡ್ಗೆ ಅಂತ ಹೋದ್ವಿ. ವೆಸ್ಟ್ ಸೈಡಲ್ಲಿ
ಇಲ್ಲಿ ಹೊಸ ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ಬಂದಿತ್ತು, ಅದಕ್ಕೆ ತೊಗೋಣ ಅಂತ ನೋಡಿ ಟ್ರೈ ಮಾಡ್ತಾ ಇದ್ದೆ ನಾನು. ಸುಬ್ಬಿರು ನೋಡ್ತಾ ಇದ್ಲು, ಅವಳಿಗೊಂದು ಸ್ಲಿಪ್ಪರ್ಸ್ ಎಲ್ಲ ಬೇಕಿತ್ತಂತೆ, ಅದಕ್ಕೆಲ್ಲ ನೋಡ್ತಾ ಇದ್ಲು. ಎರಡನ್ನೂ ತಗೊಂಡ್ಬಿಡ್ಲಾ? ಇದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಸುಬ್ಬಿ ಲೈಕ್ ಸ್ಮಾಲ್ ಟ್ರೀಟ್ ಕೊಡಿಸಿದ್ಲು. ಅವಳ್ದು ಸೈಟ್ ಎಲ್ಲ ರಿಜಿಸ್ಟ್ರೇಷನ್ ಆಗಿ ಎಲ್ಲ ಮುಗೀತೆಲ್ಲ ಪ್ರೋಸೆಸ್ಸು ಎಲ್ಲ ಇದಾಗಿ, ಅದಕ್ಕೆ ನಮಗೆ ಟ್ರೀಟ್ ಅಂತ ಕೊಡಿಸಿದ್ಲು. ಸೊ ನಾವು ಡಿಸೈಡ್ ಮಾಡಿದ್ವಿ ಪಿಜ್ಜಾನೇ ಆರ್ಡ್ರ್ ಮಾಡೋಣ. ನಿಮ್ಗೆ ಗೊತ್ತಲ್ಲ, ಈಗೊಂದು ಡೊಮಿನೋಸ್ದು ಬಿಗ್ ಪಿಜ್ಜಾ ಆರ್ಡ್ರ್ ಮಾಡ್ಬೋದು ಅಂತ, ಎಲ್ಲ ಫ್ಲೇವರ್ಸು ಇರುತ್ತೆ ಎಲ್ಲ ಇದು ಅಂತ ಇದೆಯಲ್ಲ, ಅದನ್ನು ಆರ್ಡ್ರ್ ಮಾಡಿದ್ವಿ. ಸೊ ಈಗ ನೋಡಿ ನಮ್ಮ ಚಿಲ್ಟಾನಿಗಳು ಕೂತಿದ್ದಾರೆ ಪಿಜ್ಜಾ ತಿನ್ನೋದಕ್ಕೆ. ಅಷ್ಟೊಂದು ಹಾಕ್ಬಾರ್ದು, ಹಾಕೊಡ್ತಾಳೆ ಅವಳು. ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕು. ಪಿಜ್ಜಾ ತುಂಬ ಏನು ಚೆನ್ನಾಗಿರಲಿಲ್ಲ. ಓಕೆ ಆಗಿತ್ತು, ಲೈಕ್ ಸಪ್ರೇಟ್ ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತು ಅನ್ನೋ ನನಗನ್ನಿಸ್ತು. ಎಲ್ಲ ಒಟ್ಟಿಗೆ ಕೊಟ್ಟಿದ್ರಲ್ಲ ಎಲ್ಲ ಫ್ಲೇವರ್ಸ್ನು, ಅದಕ್ಕೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತು. ಇದಾದಮೇಲೆ ಎಲ್ಲ ತಿಂದಾದ್ಮೇಲೆ ಮಕ್ಕಳೇನೋ ಡ್ಯಾನ್ಸ್ ಮಾಡ್ತಿದ್ರು. ಈ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಏನು ಟೆಂಪಲ್ ಹೋಗೋಣ ಅಂದ್ಕೊಂಡ್ವಿ. ಬೆಳಿಗ್ಗೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ ಆಲ್ಮೋಸ್ಟ್ ಲೈಕ್ ಎಲ್ಲ ಜರ್ನಿ ಪ್ರೋಸೆಸ್ ಎಲ್ಲ ಮುಗೀತಲ್ಲ, ಒಂದು ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಡೋಣ ಅಂತ. ತುಂಬಾ ಪ್ರೋಸೆಸ್ಸಸ್ ಗೈಸ್, ರಿಯಲಿ ಲೈಕ್ ಒಂದು ಸೈಟ್ ತೊಗೋಬೇಕು ಅಂದರೆ ಲೋನ್ ಪ್ರೋಸೆಸ್ ಮಾಡಬೇಕು, ಸ್ಪ್ಲಿಟ್ ಡೀಡ್ ತೊಗೋಬೇಕು, ಲೋನ್ ಸ್ಯಾಂಕ್ಷನ್ಸ್ ಆಗಬೇಕು, ಅದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ತುಂಬಾ ಪ್ರೋಸೆಸ್ ಇರುತ್ತೆ. ಇಟ್ಸ್ ನಾಟ್ ಎ ಈಸಿ ಜಾಬ್ ಸೈಟ್ ತೊಗೊಳ್ಳೋದು ಅಂದರೆ, ಅದಂತೂ ಅರ್ಥ ಆಗಿದೆ. ಸೊ ಇದಕ್ಕೆ ಧೈರ್ಯವಾಗಿ ಸುಬ್ಬಿ ಬಂದು ತೊಗೋತೀನಿ ಅಂದ್ಲಲ್ಲ, ಅದೇ ನನಗೆ ತುಂಬ ಆಶ್ಚರ್ಯ. ಲೈಕ್ ಆಲ್ಮೋಸ್ಟ್ 10 ಇಯರ್ಸಿಂದ ಗೊತ್ತು ನನಗೆ, ಅವಳು ಬೆಸ್ಟ್ ಫ್ರೆಂಡು. ಅವಳು ಫಸ್ಟ್ ಟೈಮ್ ಬಂದು ಹೇಳಿದಾಗ ನನಗೆ ಶಾಕ್ ಥರ ಆಗಿತ್ತು. ಇದೇನಿದು ತಾನೇ ತೊಗೊತೀನಿ ಅಂತಿದ್ದಾಳಲ್ಲ, ಲೈಕ್ ಮದುವೆ ಆದಮೇಲೆಲ್ಲ ತೊಗೊಳೋದು ಕಾಮನ್, ಮದುವೆಗಿಂತ ಮುಂಚೆನೇ ಯಾರದೇ ಸಪೋರ್ಟ್ ಇಲ್ದೇ, ಲೈಕ್ ಫ್ಯಾಮಿಲಿ ಸಪೋರ್ಟ್ ಇಲ್ದೇ ಅವಳೊಬ್ಳೇ ಎಲ್ಲನೂ ಅರೇಂಜ್ ಮಾಡಿಕೊಂಡು, ಡಾಕ್ಯುಮೆಂಟ್ಸ್ ಆಗಲಿ, ಲೈಕ್ ಲೋನ್ ಸ್ಯಾಂಕ್ಷನ್ ಮಾಡ್ಕೊಳ್ಳೋದಾಗಲಿ, ಇನಿಷಿಯಲ್ ಲಮ್ಸಮ್ ಬ್ಲ್ಯಾಕಲ್ಲಿ ಕೊಡಬೇಕಾಗಿತ್ತು ಸಮ್ ಅಮೌಂಟು, ಆ ಅಮೌಂಟ್ನ ಅರೇಂಜ್ ಮಾಡ್ಕೊಳ್ಳೋದಾಗಲಿ, ಎಲ್ಲ ಪ್ರೋಸೆಸ್ ಕೂಡ ಒಬ್ಬಳೇ ಹ್ಯಾಂಡಲ್ ಮಾಡಿದ್ಲು. ಸೊ ಇಟ್ಸ್ ರಿಯಲಿ ಪ್ರೌಡ್ ಆಫ್ ಹರ್. ಏನಕ್ಕೆ ಖುಷಿ ಸೈಟ್ ತಗೊಂಡಿದ್ದೀನಿ ಅಂತ. ಆದರೆ ದುಃಖ ಏನು? ದುಡ್ಡೆಲ್ಲ ಖರ್ಚಾಗೋಯ್ತಲ್ಲ, ಸೇವಿಂಗ್ಸ್ ಎಲ್ಲ ಹೋಯ್ತಲ್ಲ ಅಂತ. ತಗೋಬಾರ್ದಿತ್ತು ಅನ್ಸುತ್ತಲ್ಲ ಒಂದೊಂದ್ಸತಿ. ಸಮ್ಟೈಮ್ಸ್ ಇದಕ್ಕಿಲ್ವಲ್ಲ, ಏನೋ ಎಮರ್ಜೆನ್ಸಿ ಅಂದರೆ ದುಡ್ಡು ಇರಲ್ವಲ್ಲ. ಈಗ ಫುಲ್ಲು ಅಕೌಂಟಲ್ಲಿ ತುಂಬ ದುಡ್ಡು ನೋಡಿರ್ತಿದೆ, ಈಗೆಲ್ಲ ಒಂದೇ ಸತಿ ಈಗೆಲ್ಲ ಖಾಲಿ ಮಾಡಿಬಿಟ್ಟಿದ್ಯಾ? ತುಂಬ ಏನೂ ಇಲ್ಲ, ಆದ್ರೂ ಎಷ್ಟೋ ಇತ್ತು ತಾನೆ, ಎಮರ್ಜೆನ್ಸಿಗಿತ್ತು. ಹೌದು, ಎಮರ್ಜೆನ್ಸಿಯಿಂದ ಎಷ್ಟೋ ಇತ್ತು ನಮ್ಮ ಸಮ್ಮು. ಈಗೆಲ್ಲ ಒಟ್ಟಿಗೆ ಎಲ್ಲನೂ ಸೈಟ್ ಕಟ್ಟಿಗೆ, ಸೊ ಎಂಟಿ ಅಂತ ಅನ್ನಿಸ್ತಿದೆ. ಅಂದರೆ ಅಕೌಂಟಲ್ಲಿ ತುಂಬ ದುಡ್ಡು ನೋಡೋದಕ್ಕೆ ಖುಷಿ ಅಲ್ಲ. ಹೌದು, ಈಗ ಇಲ್ಲಲ್ಲ, ಅದಕ್ಕೆ ಭಯ. ಸ್ಯಾಲ್ರಿವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಎಲ್ಲದಕ್ಕೂ ಬಿಡು. ಕೂಡುತ್ತೆ ಹಂಗೆ, ಹಿಂಗೆ ಇಷ್ಟು ವರ್ಷ ಕೂಡಿಸಿದ್ಯಾ, ಹಂಗೆ ಈಗಲೂ ಮುಂದಕ್ಕೂ ಹಾಗೆ ಕೂಡ್ತಾ ಹೋಗುತ್ತೆ. ಲೋನಿಗೆ ಹೋಗುತ್ತಲ್ಲ ಕಟ್ಟಕ್ಕೆ, ಅದನ್ನು ಬಿಟ್ಟು ಇನ್ನೊಂದು ಈಗ ಬೇಗ ಕೂಡ್ತಿತ್ತು, ಇನ್ನೊಂದು ಚೂರು ಲೇಟಾಗಿ ಕೂಡುತ್ತೆ ಅಷ್ಟೇ. ಹೀಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ನನ್ನ ಸುಬಿ ಸ್ಟೋರಿ ನಿಮ್ಗೆ ಯಾರಿಗಾದ್ರೂ ಇನ್ಸ್ಪಿರೇಷನ್ ಆಗ್ಬೋದು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.